ನಾನು ಹೇಳ್ಬೇಕಂದ್ರೆ ಇದ್ರಲ್ಲಿ ನಗಬೇಕು ಅಳ್ಬೇಕು ಅಂತ ಅರ್ಥ ಆಗಲ್ಲ. ಸ್ವಾಮೀಜಿಗಳಿಗೆ ಯಾವ್ದ್ರಲ್ಲಿ ಯಾವ ರೀತಿ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಈಗ ಇಲ್ಲಿ ಕಾಂಗ್ರೆಸ್ ಅವರು ಜೆಡಿಎಸ್ ಅವರು ಕಿತ್ತಾಡ್ತಾ ಇದಾರೆ. ಅವರಿಬ್ಬರ ಮಧ್ಯೆ ಕಿತ್ತಾಡೋದ್ರಲ್ಲ, ಅವರು ಕಿತ್ತೋದ್ರೆ ಮೋದಿ ಅವ್ರ ಏನ್ ಕಾರಣ? ಮೋದಿಗೆ ಏನ್ ಸಂಬಂಧ ಇದೆ? ಬಿಜೆಪಿ ಅವ್ರು ನೋಡ್ತಾ ಇದೀವಪ್ಪ, ನಿಮ್ಮ ಆಟ ಏನ್ ಆಡ್ತಿರೋ ಜನ ನೋಡ್ತಾ ಇದಾರೆ. ಜನರಿಗೆ ಗೊತ್ತಾಗ್ತಾ ಇದೆ. ನೀವು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರಿ, ನೀವು 106 ಆಶ್ವಾಸನೆ ಕೊಟ್ಟಿದ್ದೀರಾ. ನಿಮ್ಮ ಆಶ್ವಾಸನೆ ಹಿಡಿಯಕ್ಕಾಗಲ್ಲ. ಕಾಂಗ್ರೆಸ್ ಅವರು ಹೇಳಿದ್ರು ಬೇಷರತ್ ಬೆಂಬಲ ಅಂತ. ಆದ್ರೆ ಷರತ್ತುಗಳ ಮೇಲೆ ಷರತ್ತುಗಳು ಹಾಕಿ ಒಂದರಿಂದ 108 ರಾಗ ತೆಗೆದುಕೊಂಡು ಕೂತಿದ್ದಾರೆ. ಇವತ್ತು ಇದ್ರ ಮಧ್ಯೆ ಮೋದಿ ಅವ್ರಿಗೆ ಏನ್ ಸಂಬಂಧ ಇದೆ? ಇದು ಈ ಸರ್ಕಾರ ಬಿದ್ದೋದಕ್ಕೆ ಕಾಂಗ್ರೆಸ್ ಅವ್ರು ಕಾರಣ ಆಗಿರ್ತಾರೆ, ಇಲ್ಲ ಜೆಡಿಎಸ್ ಅವ್ರು ಕಾರಣ ಆಗಿರ್ತಾರೆ. ಮೋದಿ ಅವರೇ ನೇರವಾಗಿ ಕಾರಣ ಅಂತ ಹೇಳೋದಕ್ಕೆ ಸ್ವಾಮೀಜಿಗಳಿಗೆ ಎಲ್ಲಾದ್ರೂ ರಾಜಕೀಯ ಪ್ರಜ್ಞೆ ಅನ್ನೋದು ಇದೆಯಾ? ನನಗೆ ಹೇಳ್ತಕ್ಕಂಥದ್ದು, ಸ್ವಾಮೀಜಿಗಳು ಮಾತಾಡ್ಬೇಕಾದಂತ ಮಾತುಗಳು ಅವರ ಆಶೀರ್ವಾದ ಜನತೆಗೆ ಬೇಕಾಗಿದೆ. ಅವ್ರು ಎಲ್ಲಾ ಪಕ್ಷದಲ್ಲೂ ಅವರು ಸ್ವಾಮೀಜಿಗಳೇ. ಹಾಗಾಗಿ ಅವ್ರು ಹೇಳ್ಬೇಕಾದ ವಿಚಾರದಲ್ಲಿ ಮಾತಾಡ್ಲಿ. ಇಲ್ಲಿ ಸರ್ಕಾರ ಕಾಂಗ್ರೆಸ್ ಕಿತ್ತಾಡ್ಕೊಂಡ್ರೆ ಜೆಡಿಎಸ್ ಅವ್ರು ಕಿತ್ತಾಡ್ಕೊಂಡು ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದು ಹೊರಗಡೆ ಹೋದ್ರೆ ಮೋದಿಯವರೇ ಕಾರಣ. ಅದು ಎಲ್ಲಕ್ಕೂ ಮೋದಿನೇ ಕಾರಣ. ಈಗ ಸ್ವಾಮೀಜಿ ಎಲ್ಲಾದ್ರೂ ಹಿಡಿದು ಬಿದ್ದೋಗ್ಬಿಟ್ರೆ ಮೋದಿ ಅವ್ರ ವಿರುದ್ಧ ನಿನ್ನೆ ಹೇಳಿಕೆ ಕೊಟ್ಟಿದ್ದೆ, ನಾನು ಬಿದ್ದೋದೆ, ಅದಕ್ಕೆ ಮೋದಿಯವರೇ ಕಾರಣ ಅಂತ ಹೇಳೋದು ಸಾಧ್ಯ. ಈಗ ಹೇಳಿದ್ದು ಆಡಳಿತದ ಆರ್ಥಿಕ ವಿಷಯಗಳ ಬಗ್ಗೆ ಮಾತಾಡೋದು ಒಂದ್ ನಿಮಿಷ ಇರಿ ಸರ್. ಆರ್ಥಿಕ ವಿಷಯದ ಬೇರೆ ಆರ್ಥಿಕ ವಿಷಯನೇ. ನೀವು ಮೋದಿ ಅವ್ರನ್ನ ಗೆಲ್ಲಿತಾರೆ ಇಲ್ಲಿ ಮೋದಿ ಆಗ್ಬೇಕು ಅಲ್ಲ, ಯಾಕೆ ಸ್ವಾಮೀಜಿ ಮೋದಿ ಅವ್ರ ಬಗ್ಗೆ ಮೋದಿ ಬಗ್ಗೆ ಮಾತಾಡಲಿಲ್ಲ. ಈ ಸರ್ಕಾರ ಬಿದ್ದೋದ್ರೆ ಮೋದಿ ಅವ್ರ ಕಾರಣ ಮೂರ್ತಿಯವರೇ, ನೋಡಿ ನಾನು ರಾಜಕಾರಣಗೊಳಿಸ್ಲಿಕ್ಕೆ ಹೋಗಿಲ್ಲ, ಜನರಲ್ ಆಗಿ ಹೇಳಿದ್ರು. ನಾನು ಮೋದಿ ಅವರ ಹೆಸರು ಹೇಳಿಲ್ಲ, ಜೆಡಿಎಸ್ ಪರ ಮಾತಾಡಲಿಲ್ಲ. ಸಮಾಜಕ್ಕೆ ಶಾಂತಿ, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಬೇಕು, ಬೇರೆಯವರ ರಿಯಾಕ್ಷನ್ ಬೇಕು. ಒಂದು ಸಿದ್ಧಾರ್ಥ ಅವ್ರೆ, ಯು ಆರ್ ರೈಟ್. ಅಗೇನ್ ಸರ್ ಹೇಳಿದ್ದು ಕರೆಕ್ಟ್. ಅದನ್ನ ನಾಳೆ ನೋಡೋಣ. ಸಿದ್ದರಾಮಯ್ಯ ಏನು ಸಮಸ್ಯೆ ಇಲ್ಲ, ಸಮಸ್ಯೆಗಳ ಸ್ವಾಮೀಜಿಗಳು ಯಾಕೆ ಆಗ್ತಾ ಇದ್ದಾರೆ? ಸುಮ್ಮನೆ ಮಾಡ್ಕೊತಾರ. ಅದು ಹೇಳ ನಿಮ್ಗೆ ನಿನ್ನೆ ಸೇರಿದಂತ ಸಚಿವ ಕೇಳ್ಕೊಳ್ಳಿ ರಾಮು. ಒಂದ್ ಮಾತು ಹೇಳ್ತಾರೆ, ಎಚ್ಚರಿಕೆ ಕೊಡ್ತಾರೆ ಪರಮೇಶ್ವರ್. ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಮಾತಿಗೆ ಇಂಪಾರ್ಟೆನ್ಸ್ ಕೊಡಬೇಡಿ, ಅದಕ್ಕೆ ಪ್ರತಿಕ್ರಿಯೆ ಅವ್ರು ಹೇಳಿದ್ದಾರೆ. ನಿನ್ನೆ ಹೇಳಿದ್ದಾರೆ, ಟಿವಿನಲ್ಲಿ ಬಂದಿದೆ, ನೇರವಾಗಿ ಹೇಳಿದ ಮಾತುಗಳು. ಪರಮೇಶ್ವರ ಮಾತಿಗೆ ಯಾವುದೇ ಪ್ರತಿಕ್ರಿಯೆಗಳನ್ನ ಸಿದ್ದರಾಮಯ್ಯವರ ಹೆಸರನ್ನ ಉಲ್ಲೇಖಿಸಿಲ್ಲ ಅನ್ನೋದು ಬಿಟ್ರೆ ಹೇಳಿಕೆಗಳಿಗೆ ಹೇಳಿರ್ತಕ್ಕಂಥದ್ದು ನಿನ್ನೆ ಮಾತಾಡಿದ್ದಾರೆ. ನಾನೇ ನಾಯಕ, ನಾನು ಬಿಟ್ರೆ ನಾಯಕ ಇಲ್ಲ, ನಾನೇ ನಾಯಕ, ನಾನೇ ಅಧ್ಯಕ್ಷ ಅಂತಕ್ಕಂಥ ಮಾತನ್ನು ಪರಮೇಶ್ವರ್ ಹೇಳಿದ್ದಾರೆ. ನಾಗರಾಜ್ ಯಾದವ್ ಅವರು ಫೋಕಸ್ ಆಗ್ತಾ ಇಲ್ಲ. ಅವ್ರು ಏನ್ ಮಾಡ್ತಾ ಇದಾರೆ? ಸಿದ್ದರಾಮಯ್ಯ ಅವ್ರ ಹಳೆ ಹಿಸ್ಟ್ರಿ ಎಲ್ಲ ಹೇಳ್ತಾ ಇದಾರೆ. ಈಗ ನನಗ್ ಬೇಕಾಗಿರೋ ಕೇಳ್ಕೊಳ್ಳಿ ಸರ್. ಇಲ್ಲಿ ಅವ್ರಿಗಿಂತ 100% ಜೋರಾಗಿ ಮಾತಾಡಬಲ್ಲೆ, ಸ್ವಲ್ಪ ತಾಳ್ಮೆಯಲ್ಲಿ ಇಂಟರ್ಫಿಯರ್ ಆಗ್ಲಿಲ್ಲ. ಪರಮೇಶ್ವರ್ ಸಾಹೇಬರು ಸಿದ್ದರಾಮಯ್ಯ ಅವ್ರನ್ನ ವ್ಯಾಖ್ಯಾನ ಮಾಡಿ ಹೇಳಿಲ್ಲ ಅಂತ ನಾನು ಅಧಿಕೃತಗಳು ನೀನ್ ಯಾರು ಹೇಳಲಿಕ್ಕೆಪ್ಪ? ನಿನ್ನೆ ಮಾತಾಡಿದ್ದಾರೆ. ಪ್ರಶ್ನೆ ಉತ್ತರ. ಮೀಟಿಂಗ್ ಮಾಡಿರ್ತಕ್ಕಂಥದ್ದು ಪಾರ್ಟಿ ಪ್ರೆಸಿಡೆಂಟ್ ಆಗಿ, ಅವ್ರ ಪಕ್ಷದ ಅಧ್ಯಕ್ಷರಾಗಿ ಪಕ್ಷವನ್ನು ಹೇಗೆ ತಗೊಂಡು ಹೋಗ್ಬೇಕು, ಹೇಗೆ ಸಂಘಟಿತ ಮಾಡಬೇಕು ಅಂತ ಮೀಟಿಂಗ್ ಮಾಡಿದಾಗ ಪಕ್ಷದ ನಾಯಕರ ಅಗತ್ಯ ಇಲ್ಲ. ಒಂದು ನಿಮಿಷ, ಅವರು ಊರಲ್ಲಿಲ್ಲ. ಒಂದು ನಿಮಿಷ, ಶಾಸಕಾಂಗ ಸಭೆ ಕರೆದಾಗ ಇಲ್ಲಿ ಪಕ್ಷದ ಅಧ್ಯಕ್ಷರಾಗಿ ಕೆಲವು ಸಭೆಗಳನ್ನ ಮಾಡಿದಾಗ ಅವರು ಊರಲ್ಲಿಲ್ಲ ಅನ್ನೋದಕ್ಕೆ ಬೇಕಾದಾಗ ರಾಜಕೀಯ ಅಲ್ಲೇ
ಇದ್ದಾಗ ಅದಲ್ಲ ಅಂತ ಹೇಳಕ್ಕಾಗಲ್ಲ. ರಾಜಕೀಯ ಜನರ ಮುಂದೆ ಮಾಧ್ಯಮದ ಮೇಲೆ ತೆಗಿಬೇಕು, ನಿಮ್ಮ ಪಲಾಯನವಾದ ಕಟ್ಟಬೇಕು, ಜಾತಿ ರಾಜಕಾರಣ ಮಾಡಲ್ಲ ಕಾಂಗ್ರೆಸ್. ಕಮಲ್ ಈ ದೇಶ 60 ವರ್ಷ ಹಾಳು ಮಾಡಿದ್ರು ಅವ್ರು. ಬಿಜೆಪಿಗೆ ಅರ್ಥನೇ ಆಗಲ್ವಲ್ಲ, ಯಾಕಂದ್ರೆ ಬುದ್ಧಿ ಇಲ್ಲ ಅವ್ರಿಗೆ. ಕಮಲ್ ಗೋಪಿನಾಥ್ ಅವ್ರಿಗೆ ಯಾವ ತಗೋಬೇಕು ಅಂತ ಸ್ವಾಮೀಜಿ ಮಜಾ ಆಗಲ್ಲ ನಿಮಗೆ, ಒಳ್ಳೆ ಕಥೆ ಆಯ್ತಲ್ಲ. ಕಮಲ್ ಗೋಪಿನಾಥ್ ಅವರು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಬೇಕು, ಆ ಪ್ರೊಟೆಕ್ಷನ್ ಕೊಡೋದಕ್ಕಾಗಿ ಬಂದಿದ್ದಾರೆ ಇಲ್ಲಿ. ಹಂಗಾಗಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಅವರು 60 ವರ್ಷ ಇದೇ ಕೆಲಸ ಮಾಡಿದ್ರು. ನೀವು ಮೋದಿ ಅವರು ಮಾಡುವ ಸಿದ್ದರಾಮಯ್ಯ ಮಾಡ್ತಾರೆ. ಇರೋ ಸತ್ಯ. ನೋ ರಿಯಾಕ್ಷನ್ ಮಂಜು ಮೂರ್ತಿ ರಾಮು ಸಿದ್ಧಾರ್ಥ ಅವ್ರು ಈಗ ಅಂತಂದ್ರೆ ಇಲ್ಲಿ ನನ್ನ ಪ್ರಕಾರ ಸಿದ್ದರಾಮಯ್ಯ ಟಗರು. ಯಾಕಂದ್ರೆ ಟಗರು ಯಾರು ಅಂತಂದ್ರೆ ಒಂದು ಓಡುವಾಗ ಹಿಂದ್ಗಡೆ ಬುದ್ಧ ಸಿದ್ದರಾಮಯ್ಯ ಅವರ. ಅದಕ್ಕೆ ಎಚ್ಚರಿಕೆ ಇರಲಿ ಅಂತ ಹೇಳಿ ಕಾಂಗ್ರೆಸ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಚ್ಚರಿಕೆ ಕೊಡುವಾಗ ರಾಹುಲ್ ಗಾಂಧಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಎಚ್ಚರಿಕೆ ಯಾವುದೋ ಒಂದು ಮಠಾಧೀಶಗಳವರು ಗುರು ಶ್ರೀಗಳು ಅವರಿಗೆ ವಾಕ್ ಸ್ವಾತಂತ್ರ್ಯ ಇದೆ, ಅವರು ಮಾತಾಡಬಹುದು. ಯಾಕೆ ಭಯ ಅತ್ಯಂತ ಸಂತೋಷ ಆಗ್ತಿತ್ತು. ಯಾರಿಗೆ? ನನಗಲ್ಲ, ವೀಕ್ಷಕರಿಗೆ. ಆ ಯಾವ ಕ್ಷೇತ್ರದವರು ಸ್ವಾಮಿಗಳಿದಾರೋ ವಿವೇಕ ಇಲ್ಲ ಅಂತ ಹೇಳೋ ಮತ್ತೆ ಸಮಸ್ಯೆಗಳ ಬಗ್ಗೆ ಸ್ವಾಮೀಜಿಗಳು ಯಾರು ಬುದ್ಧಿ ಹೇಳಲಿಕ್ಕೆ ಹೊರಟಿಲ್ಲ. ಸ್ವಾಮೀಜಿಗಳು ಹಿಂಗ್ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ಕೇಳ್ತಿದ್ವಿ. ನಾವ್ ಯಾಕೆ ಬುದ್ಧಿ ಹೇಳೋಣ ಅವ್ರಿಗೆ? ನೋಡಿ ಸರ್, ಇಲ್ಲಿ ಪ್ರಶ್ನೆ ಬಂದಿರೋದು ಪ್ರಶ್ನೆ ಬಂದಿರೋದು ಸಮ್ಮಿಶ್ರ ಸರ್ಕಾರ ಬಂದಿರೋದೇ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಒಂದ್ ನಿಮಿಷ ಪ್ಲೀಸ್, ಕುಮಾರಸ್ವಾಮಿ ಮುಖ್ಯಮಂತ್ರಿ ಕಂಡ್ರೆ ಆಗಲ್ಲ ಅವ್ರಿಗೆ. ಒಂದ್ ನಿಮಿಷ ಸರ್, ನಾವು 20 ತಿಂಗಳು ಒಂದ್ ನಿಮಿಷ ಸರ್. ಸೀನಾರಾಮ್ ಅವ್ರೆ, ಇಲ್ಲಿ ಪ್ರಶ್ನೆ ಇರೋದು ನಾಗರಾಜ್ ಸ್ವಾಮೀಜಿಗಳು ಅವ್ರು ವಾಕ್ ಸ್ವಾತಂತ್ರ್ಯ ಇದ್ವಲ್ಲ, ಇರ್ಲಿ ಪರವಾಗಿಲ್ಲ. ಯಾವ ವಿಷಯ ಮಾತಾಡ ಆಡಳಿತ ಕಂಡಿದ್ದು ನೀವು ಹೇಳಕ್ ಯಾವತ್ತಿಂದ ಹಿಂಗಾದ್ರೆ ನೀವು ಮುಂಚೆ ಕಿವಿನು ಸರಿಯಾಗಿ ಕೇಳ್ತಾ ಇತ್ತು, ಕಣ್ಣು ಚೆನ್ನಾಗಿ ಕಾಣ್ತಾ ಇತ್ತು. ನಮ್ಮ ಸಮ್ಮಿಶ್ರ ಸರ್ಕಾರ ಸ್ವಾಮೀಜಿಗಳಿರ್ಲಿ, ಹಿತಶಾಹಿಗಳಿರ್ಲಿ, ಯಾರೇ ಸಮಾಜದ ಮುಖ್ಯಗಳು ಹೇಳಿದ್ರು ಕೂಡ ಅದನ್ನ ಯಾವ್ದನ್ನ ಅಡ್ಮಿನಿಸ್ಟ್ರೇಷನ್ ಉತ್ತಮ ಆಗಿರೋ ಅದು ತಗೊಂಡ್ ಮಾಡ್ತಾರೆ. ಸಮಾಜ ಸುಭಿಕ್ಷ 5 ವರ್ಷ ಸರ್ಕಾರ ಇರ್ತದೆ. ಕುದುರೆ ಕಟ್ತಾರಲ್ಲ ಅದನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ ನಾಗರಾಜ್ ಅವರು. ಆಗ ಅವ್ರನ್ನ ಜಾಸ್ತಿ ಮಾತಾಡಿಸಿದ್ರೆ ಉಪಯೋಗ ಆಗಲ್ಲ. ಕುಮಾರ್ ಅವರೇ, ನಿಮ್ಗೆ ಕೆಡಕಕ್ ಆಗಲ್ಲ ಈಗ ನಾಗರಾಜ್. ಇಲ್ಲ ನಾವು ಕೆಳಗ್ತಾ ಇಲ್ಲ, ಯಾಕಂದ್ರೆ ನಿಮ್ಗೆ ಸತ್ಯ ಬರ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಒಂದು ಸಮುದಾಯದಿಂದ ಹುಟ್ಟಿರ್ಬೋದು, ಆದ್ರೆ ಅವ್ರು ರಾಜ್ಯದ ಮುಖ್ಯಮಂತ್ರಿಗಳು. ಓಕೆ, ಎಲ್ಲರೂ ವೋಟ್ ಹಾಕ್ತಾ ಇದ್ದಿರ್ಬೋದು. ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲ ಪ್ರಜೆಗಳಿಗೂ ಯಾವುದೇ ವ್ಯಕ್ತಿ ರಾಜಕಾರಣಕ್ಕೆ ಪಬ್ಲಿಕ್ ಲೈಫ್ ಬಂದ್ರೆ ಬಿಯಾಂಡ್ ಕಾಸ್ಟ್. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಆದ್ರೆ ಈ ಮುಂಚೆ ನಾನು ಆಗ್ಲೇದೆ ಪ್ರಾರಂಭದ ಸನ್ನಿವೇಶವನ್ನು ಎತ್ಕೊಂಡು ಮತ್ತೆ ಪಾಸ್ ಮಾಡ್ತೀನಿ. ಸಾಣಹಳ್ಳಿ ಶ್ರೀಗಳ ವಿಚಾರಕ್ಕೆ ಬಂದಾಗ ಮಾತನಾಡಿದ ನಂತರ ನಂಜಾವೃತ ಶ್ರೀಗಳು ಅದೇ ವೇದಿಕೆಯಲ್ಲಿ ಮಾತನಾಡಿದಾಗ ಬಹುಶಃ ನಾವು ಮುಖ್ಯಮಂತ್ರಿ ಕುಮಾರಸ್ವಾಮಿಯಿಂದ ನಿರೀಕ್ಷೆ ಮಾಡಿದ್ದು ಅದನ್ನ ಸಮಚಿತ್ತ ಸಮಭಾವದಿಂದ ಸ್ವೀಕರಿಸಿ ರಿಸೀವ್ ಮಾಡಬೇಕಿತ್ತು, ರಿಯಾಕ್ಷನ್ ಕೊಡಬೇಕಿತ್ತು. ಜಾಣ ಮೌನ ವಹಿಸೋದೇನ್ ಸೂಚಿಸುತ್ತೆ? ನಮಗೆ ಬೆಂಬಲ ಇದೆ. ಸೊ ಈ ಒಂದು ಸಂದೇಶ ಎಲ್ಲರಿಗೂ ತಲುಪಲಿ, ನಮಗೆ ನಮ್ಮ ಸಮುದಾಯದ ಸ್ವಾಮಿಗಳ ಬೆಂಬಲ ಇದೆ ಅಂತ. ಇದೇನೇನು ಸೂಚಿಸುತ್ತೆ? ಒಂದ್ ರೀತಿ ಒತ್ತಡ ತಂತ್ರ, ಬ್ಲಾಕ್ ಮೇಲ್ ತಂತ್ರ. ಏನ್ ಗೊತ್ತಾ ಸರ್, ಅವರು ಆನ್ಸರ್ ತಗೊಳ್ಳೋಣ ಸರ್. ನೋಡಿ ಸರ್, ಇಲ್ಲಿ ಯಾವ ಒತ್ತಡವೂ ಇಲ್ಲ, ಯಾವ ಬ್ಲಾಕ್ ಮೇಲೂ ಇಲ್ಲ. ಇಲ್ಲಿ ಒಂದು ಆಡಳಿತ ನಡೆಸ್ತಾ ಇರ್ಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿಗಳು ಸಮಚಿತ್ತದಿಂದ ನಡ್ಕೋಬೇಕಾಗಿರುತ್ತೆ. ನೆನ್ನೆ ಸಭೆಯಲ್ಲಿ ಅವ್ರು ಮಾತನಾಡ್ತಿರೋ ಅದನ್ನ ಗಮನಿಸಿಲ್ಲ. ಈಗ ಮಾಧ್ಯಮಗಳಲ್ಲೆಲ್ಲ ಮತ್ತಾಗಿ ತೋರಿಸ್ತಿರೋದನ್ನ ಗಮನಿಸಬಹುದು. ನಾಳೆ ಅದಕ್ಕೆ ಉತ್ತರ ಕೊಡ್ಬೋದೇನೋ. ನಾವು ತುಂಬಾ ಅರ್ಲಿ ಆಗಿದೀವಿ ಅಂತ ಅನಿಸ್ತಾ ಇದೆ ನಮಗೇನೋ. ಅವರು 1-2 ದಿನ ಆದ್ಮೇಲೆ ಅಲ್ಲಿ ಆರ್ಥಿಕ ವಿಚಾರಗಳ ಬಗ್ಗೆ ಮಾತನಾಡಿದಕ್ಕೆ ಅಷ್ಟೇ ಅವ್ರು ರಿಯಾಕ್ಷನ್ ಮಾಡಿದ್ದು. ಹಿಂದೆ ಅಲ್ಲಲ್ಲ, ಅವ್ರ ಆರ್ಥಿಕ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅದನ್ನು ಮೀರಿ ಸರ್, ನಮ್ಮ ಪಕ್ಷ ಹುಟ್ಟದ ದಿನದಿಂದ ರೈತರ ಪರ, ರೈತರ ಬಗ್ಗೆ ಕಾಳಜಿ ನಮ್ದು. ನಾವು ಅದ್ರ ಜೊತೆಲೇ ಇರ್ತೀವಿ. ಬೇರೆ ವಿಷಯ ಎಲ್ಲರೂ ಅಷ್ಟೇ. ಇಲ್ಲ ಸರ್, ಬಿಜೆಪಿ ಅವರು ಇಲ್ಲ ಸರ್ ಅದ್ರ ಪರವಾಗಿ. ಹಾಗಿಲ್ಲ, ಮುಂದೆ 19ರಲ್ಲಿ ಚುನಾವಣೆ ಬರ್ತಾ ಇದೆ. ಅವ್ರು 50% ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ಮನ್ನಾ ಮಾಡ್ತೀವಿ. ಬರ್ತೀವಿ ಸರ್, ಒಳ್ಳೆ ಗೌರ್ಮೆಂಟ್ ಅದ್ರ ವಿಷಯ ಮಾತಾಡ್ತೀವಿ. ಗುರುಗಳು ಮಾತಾಡಿದ್ದಾರೆ, ಅನಿಸಿಕೆ ಕುಮಾರ್ ಅವರೇ, ಸಿದ್ದರಾಮಯ್ಯ ಅವರು ಬರ್ತಾರೆ, ಸಮನ್ವಯ ಸಮಿತಿ ಮಾತಾಡ್ಬಾರ್ದು ಸರ್.
ಸಮನ್ವಯ ಸಮಿತಿ ಅಧ್ಯಕ್ಷರಿದ್ದಾರೆ, ಬಹಳ ಚೆನ್ನಾಗಿ ಕೋಆರ್ಡಿನೇಷನ್ ಆಗುತ್ತೆ, ಒಳ್ಳೆ ಗೌರ್ಮೆಂಟ್ ಬರುತ್ತೆ, ನಾವು ಅದನ್ನ ನಿರೀಕ್ಷೆ ಮಾಡ್ತೀವಿ. ಅದಕ್ಕೆ ಇವತ್ತು ಸಚಿವ ಸಂಪುಟ ಸಭೆ ನಡೆದಿದೆ. ಅದಕ್ಕೆ ಮುನ್ನ ನಿನ್ನೆ ಸಿದ್ದರಾಮಯ್ಯನವರು ಊರಿನಲ್ಲಿ ಇಲ್ಲದೆ ಇರೋದಕ್ಕೆ ಇದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಎಲ್ಲಾ ಸಚಿವರು ಕರೆದು ನಾಳೆ ದಿನ ಸಚಿವ ಸಂಪುಟ ಸಭೆಯಲ್ಲಿ ಈ ತರದ ವಿಷಯಗಳು ಬರುತ್ತವೆ. ಅದಕ್ಕೋಸ್ಕರನೇ ಸಚಿವರಾದಿಯಾಗಿ 10 ಜನ ಬೆಂಬಲಿಗ ಶಾಸಕರು ಹೋಗಿ ಅವರ ಆರೋಗ್ಯ ವಿಚಾರ ಮಾಡಿದ್ದಾರೆ ಅಲ್ಲಿ. ನೋಡಿ ಸರ್, ಬಜೆಟ್ ಅಲ್ಲಿ ಏನೇನು ಅವ್ರನ್ನ ಬಿಟ್ಟು ಮಾಡಿದ್ರಿ, ಅದು ಪಕ್ಷದ ಅಧ್ಯಕ್ಷರು ಅವರ ಮಂತ್ರಿಗಳ ಜೊತೆ ಮಾತಾಡೋದು ತಪ್ಪಾಗಿದೆ. ನಾವ್ ಹೇಳ್ತಾ ಇಲ್ವಲ್ಲ ಅದನ್ನ. ಪಕ್ಷದ ಕಮಲ್ ಗೋಪಿನಾಥ್ ಲಾಸ್ಟ್ ಮಾಡಿ. ಕಮಲ್